ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ವಿರುದ್ಧ ರೊಚ್ಚಿಗಿದ್ದ ಅಂಗನವಾಡಿ ಶಿಕ್ಷಕಿಯರಿಂದ ಪ್ರತಿಭಟನೆ ಜರುಗಿದೆ. ಲೈಂಗಿಕ ಕಿರುಕುಳ ನೀಡುತ್ತಾ ಇರುವ ಸಿಡಿಪಿಒ ನಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ಎಂದು ಅಂಗನವಾಡಿ ಶಿಕ್ಷಕಿಯರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಇಲಾಖೆ ಅಂಗನವಾಡಿ ಶಿಕ್ಷಕಿಯರ ಮೇಲೆ ಕೆಲಸದ ಒತ್ತಡ ಹೇರುತ್ತಿದ್ದಾರೆ. ಹೋರಾಟದಲ್ಲಿ ಭಾಗಿಯಾದರೆ ನಾವು ನಿಮ್ಮನ್ನ ಸಸ್ಪೆಂಡ್ ಮಾಡಿ ಹೋಗ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕುಡಿದ ಅಮಲಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಶಿವಮೂರ್ತಿ ಸಿಡಿಪಿಒ ಭೇಟಿ ನೀಡುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ನಮ್ಮ ಜೊತೆ ಅಸಭ್ಯ ವರ್ತನೆಯಿಂದ ವರ್ತಿಸುತ್ತಾರೆ, ಕೈ ಮೈ ಮುಟ್ಟಿ ಕೆಲಸ ಮಾಡಿಸಿಕೊಳ್ತಾರೆ. ತಕ್ಷಣ ನಮ್ಮ ತಾಲೂಕಿನಿಂದ ಬೇರೆ ಇಲಾಖೆಗೆ ವರ್ಗಾವಣೆ ಆಗಬೇಕು ಅಂತ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಸಲ್ಲಿಸಿದ್ರು. ವರ್ಗಾವಣೆಯಾಗದೇ ಇದ್ರೆ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಎಂದರು. ಕೆಲವೊಂದು ವಿಷಯಗಳು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೂಡ ಗೊತ್ತಿರುವಂತಹ ವಿಷಯವಿದೆ. ಅವರು ಕೂಡ ನಮ್ಮ ಅಳಲನ್ನು ಕೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಅರ್ಪಿಸಬೇಕು ಅಂತ ಹೇಳಿ ಅವರಿಗೆ ಕೂಡ ಒಂದು ಮನವಿ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಬಂದಿರುತ್ತೇವೆ. ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕರು ಇರ್ಲಿಲ್ಲಪ್ಪ ಅಂತಂದ್ರ ಅವರ ಅನುಪಸ್ಥಿತಿಯಲ್ಲಿ ಯಾರಾದ್ರೂ ನಮ್ಮ ಮನವಿ ತಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತ ಬೇಡ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಯಾಕಂತಂದ್ರ ನಾವು ಮಾಡ್ತಾ ಇರೋದು ನಮ್ಮ ಇಲಾಖೆಯ ಅಧಿಕಾರಿಯ ವಿರುದ್ಧವಾಗಿ. ಹಾಗಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಅಂದಿಸ್ಲಾಕತ್ತಾರ. ಬಂದಂತಹ ಕಾರ್ಯಕರ್ತೆಯರಿಗೆ ನೀವು ನಾಳೆ ಒಂದು ವಾರದಲ್ಲಿ ನನಗೆ ಟ್ರಾನ್ಸ್ಫರ್ ಆಗ್ಬೋದು, 15 ದಿನದಲ್ಲಿ ಟ್ರಾನ್ಸ್ಫರ್ ಆಗ್ಬೋದು. ನಿಮ್ಮನ್ನ ವರ್ಗಾವಣೆ ಮಾಡೇ ನಾವು ಹೋಗ್ತೀನಿ, ನಿಮ್ಮನ್ನ ಕೆಲಸದಿಂದ ತಗದೇ ನಾವು ಹೋಗ್ತೀನಿ. ನೀವು ಕೇಂದ್ರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ನೀವು ಸ್ಟ್ರೈಕ್ ನಲ್ಲಿ ಭಾಗಿಯಾದ್ರಿ ಅಂದ್ರೆ ಅಂತೇಳಿ 3 ದಿನದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಒತ್ತಡಗಳನ್ನ ಹೇರ್ತಾ ಇದ್ದಾರೆ. ಅದರಂತೆ ಮೇಲ್ವಿಚಾರಕಿಯರಿಗೆ ಕೂಡ ಹೇಳಿ ಮೇಲ್ವಿಚಾರಕಿಯರ ಮುಖಾಂತರ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಜಿಕೆ ಹಾಕ್ಲಕತ್ತಿದ್ದಾರೆ. ಇವತ್ತು ಬಂದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಸಮಯ ಮೀರಿರುವುದರಿಂದ ಆಗಲಿ ಅಥವಾ ಅಧಿಕಾರಿಗಳಿಗೆ ಅಂಜಿ ಆಗಲಿ ಎಲ್ಲ ಕಾರ್ಯಕರ್ತೆಯರು ಈಗಾಗಲೇ ಅರ್ಧಕ್ಕನ್ನ ಬಿಟ್ಟು ತಮ್ಮ ಮನೆಗೆ ತೆರಳಿದ್ದಾರೆ. ಸರ್, ನಿಮ್ಮ ಮೇಲೆ ವಿಷಯ ಮೊದಲು ಫಸ್ಟ್ ಆಫ್ ಆಲ್ ನಮ್ಮ ಕಡೆ ಅವರು ಪರ್ಮಿಷನ್ ತಗೊಂಡಿಲ್ಲ. ಯಾವುದೇ ಒಂದು ನನ್ನ ಕೈ ಕೆಲಸ ಮಾಡೋದಂದ್ರೆ ಅವರು ಫಸ್ಟು ನನ್ನ ಹತ್ರ ಈ ವಿಷಯಗಳು ಆಗಿಲ್ಲ ಅಂತ ನನ್ನ ಜೊತೆ ಚರ್ಚೆ ಮಾಡಬೇಕು. ಅವ್ರ ಅಜೆಂಡಾ ಇಲ್ಲ ಅದರಲ್ಲಿ. ಯಾವುದೇ ಒಬ್ಬರು ಪ್ರತಿಭಟನೆ ಮಾಡೋಕ್ಕೆ ಅವ್ರ ಅಜೆಂಡಾ ನಾವು ಪೂರ್ಣ ಮಾಡಿಲ್ಲ ಅಂದರೆ ಅವ್ರು ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾನು ಟ್ರೈನಿಂಗ್ದಲ್ಲಿದ್ದೆ ಬೆಂಗಳೂರಲ್ಲಿ 4 ದಿನ. ಅವ್ರು ಬಂದಿಲ್ಲಿ ಇದು ಕೊಟ್ಟೋಗೆ ನಮ್ಮ ಹತ್ರ ಯಾರು ಅವರು ಏನಂತೆಲ್ಲ ಒಂದು ಇದು ಕೊಟ್ಟಿಲ್ಲ. ಅವ್ರ ರಿಶೂಡ್ರು ನಾನು ಮಾಡಿಲ್ಲ. ಸೆಕೆಂಡನ್ನು ಅವ್ರು ಮಾಡಬೇಕಂತ ಮಾಡ್ಬೋದು. ಆದರೆ ಏನೈತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿದೆ. ಸರ್, ಈ ವಿಷಯ ಆಗಿಲ್ಲ, ಈ ವಿಷಯ ಆಗಿಲ್ಲ ಅಂತ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿಲ್ಲ ನಾವು ಏನು ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರ ಹತ್ರ ಕೇಳಿ ಯಾವ ಸಾಕ್ಷಾಧಾರ ಅದಾವ ಕೊಡಿ ಅಂತ ಹೇಳಿ. ಸಾಕ್ಷಾಧಾರ ಕೊಡಿ ಅಂತ ಹೇಳಿ ಸರ್ಕಾರ ನಮಗೆ ನನ್ನ ಬಗ್ಗೆ ನಿಯಮ ನಾವು ಸಿದ್ಧತೆ ತೊಂದರೆ ಇಲ್ಲ. ಅಲ್ಲ ಸರ್, ಕುಡಿದ ಮತ್ತಿನಲ್ಲಿ ಒಂಬಡಿ ತರಿಸುವಂತ ಕಾರ್ಯಗಳು ಯಾವ ಅಂಗನವಾಡಿಗೆ ಹೋಗಿಲ್ಲ. ಯಾವ ಅಂಗನವಾಡಿಗೆ 9 ಗಂಟೆಗೆ ಹೋಗಿಲ್ಲ. ಒಂದು ದಿನ ಏನಾಯ್ತಂದ್ರೆ ನಮಗೆ ಮುಲ್ಲಿಮನಿ ಅಂತ ವಾರ್ಡ್ ಮೆಂಬರ್ ಅಂದ್ರೆ ಅವ್ರ ಅಂಗನವಾಡಿಗೂ ತೆಲೆಕನ್ನದ ಸಮಸ್ಯೆ ಇತ್ತು. ಆ ಅಂಗನವಾಡಿಗೆ ನಾವು ಬೆಳಿಗ್ಗೆ ಮಧ್ಯಾಹ್ನ 4 ಗಂಟೆಗೆ ಹೋಗಿದ್ದೀವಿ. 6:30 ತನಕ ಅಲ್ಲಿದ್ದೀವಿ ವಿತ್ ಸೂಪರ್ವೈಸರ್. ಐ ಆಮ್ ನಾಟ್ ಗೋಯಿಂಗ್ ಇನ್ ಓನ್ಲಿ ಒನ್ ಮ್ಯಾನ್. ನಾನು ಸಂಬಂಧಪಟ್ಟ ಬೆಳೆಯೋರ ಜೊತೆನೇ ಇದ್ದೀನಿ. ಅವ್ರ ಜೊತೆಗೆ ಹೋಗಿ ಅವ್ರ ಜೊತೆ ಬಂದೀವಿ. ಆ ಪಿಲ್ಲೇಕಮ್ಮನವರು ಹೋಗಿದ್ದೇವೆ. ನಾವು ಬೇಕಂತ ಹೋಗಿದ್ದೇವೆ. ಅವ್ರು ನೀವು ಹೇಳ್ದಂಗೆ ಕೇಳ್ತಾ ಇದಾರಂತ ಅವ್ರ ಮೇಲೆ ಆರೋಪ. ಯಾರು ನಾವು ಹೇಳ್ದಂಗೆ ಕೇಳೋದಿಲ್ಲ. ಅವರು ಏನು ಕೆಲಸ ಇದೆ ಅವ್ರ ಪ್ರಕಾರ ಹೋಗ್ತಾರೆ. ನಾನು ಯಾಕೆ ಈಗ ಟೋಟಲ್ ಅನ್ನತ್ತಿರ ಒಂದು 16 ಜನ ಇದ್ದಾರೆ. ನಾಳೆ ಕೇಳ್ತಾರೆ ಅವರು ಟಿ ಪಿ ಡೈರಿ ಇರುತ್ತೆ, ಟಿ ಪಿ ಡೈ ಪ್ರಕಾರ ಕೆಲಸ ಮಾಡ್ತಾರೆ. ಇಲ್ಲ ಆರೋಪ ಈ ತರ ಸಾಕ್ಷಿದಾರ ಕೂಡ ಅಂತೇಳಿ
ಏನೇನು ಆರೋಪ ಮಾಡಿದರೆ ಸಾಕ್ಷ್ಯಾಧಾರಗಳಿದ್ರೆ ನನ್ನ ಮೇಲೆ ಸರ್ಕಾರ ಕ್ರಮ ತಗೊಳ್ಳಿ. ಸರ್ ಹಾಜರಾತಿ ಯಾವ ಮಾಡಲ್ಲ. ನಾವು ಏನು ಮಾಡ್ತಿದ್ವಿ ಅಂದರೆ ಈಗ ಸರ್ಕಾರ ಅವರಿಗೆ ಸಮವಸ್ತ್ರ ಕೊಟ್ಟಿದೆ ಮತ್ತು ಅವರಿಗೆ ಇದು ಕೊಟ್ಟಿದೆ, ರಿಜಿಸ್ಟರ್ ಕೊಟ್ಟಿದೆ. ನಾವು ಏನು ಕೇಳ್ತೀವಿ ಅಂದರೆ ಬಸವ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ವಿ ನಾವು ಅಷ್ಟೇ. ಯಾಕೆ ಬಸವ್ ಮಾಡಿಲ್ಲ ನಾವು ಕೇಳೋಕೆ ಹಾಕಿದ್ವಿ, ನಾವು ಕೇಳ್ತೀವಿ ನಾವು. ಹಾಂ, ಹಾಜರಾತಿ ಅರೇಕೆ ಕೆಲಸ ನಾವು ಮಾಡಬೇಕು. ಇಲ್ಲಿಂದ ಹೋಗ್ತೀನಿ ಅನ್ನೋಂಥ ಮಾತನ್ನು ಆರೋಪ ಮಾಡ್ತಾ ಇದ್ದಾರೆ ಅವರು. ಓಕೆ, ಸರ್ಕಾರ ನನಗೆ ಅದೇನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಅನುಭವಿಸ್ತೀವಿ, ಏನು ತೊಂದರೆ ಇಲ್ಲ. ಅಲ್ಲ ಸರ್, ಹಾಕಿದ್ರ ಅಂತ ನಾನು ಯಾರಿಗೆ ಅದಕ್ಕೆ ಹಾಕಿಲ್ಲ, ನಾನು ಎದುರಿಗೆ ಕೆಲಸನೂ ಮಾಡಿಲ್ಲ, ನಾನು ಯಾವುದೂ ಮಾಡಿಲ್ಲ. ನಾನು ಹೇಳಿದಂದ್ರೆ ಈಗ 9 ತಾರೀಕು ನಮ್ಮಲ್ಲಿ ಲೋಕಾಯುಕ್ತ ನ್ಯಾಯಾಧೀಶರು ಬರ್ತಾರೆ. ಆಲ್ರೆಡಿ ಇವತ್ತು ಬಂದು ಪಡೆಗಳು ವಿಸಿಟ್ ಮಾಡಿದ್ದಾರೆ ಅಷ್ಟೇ. ನಾವು ಯಾರು ಎದುರಿಗೆ ಕೆಲಸ ಮಾಡಿಲ್ಲ. ಯಾವ ಇದರಲ್ಲಿ ಸುಟ್ಟಿದ್ದಾರೆ ಅದನ್ನು ಸಾಕ್ಷ್ಯಾಧಾರ ಕೊಡಿ ಅಂತೇಳಿ. ನನ್ನ ಹತ್ರ ಬಂದಿಲ್ಲ ಅವರು, ನನ್ನ ಹತ್ರ ಬಂದರು, ನನ್ನ ಹತ್ರ ಯಾರು ಮಾತಾಡಿಲ್ಲ. ನಿಮ್ಮ ಹತ್ರ ಭೇಟಿ ನೀಡಿಲ್ಲ ಸರ್ ಅವರು. ಬಂದಿದ್ರು ಅವರು ಸಿಡಿಪಿ ಅವ್ರು ನಾವು ನನ್ನ ಕೆಲಸ ನಾನು ಮಾಡ್ತಿದ್ದೀನಿ, ಯಾರೋ ಒಬ್ರು ಮಾಡ್ತಿರ್ತಾರೆ, ನಾನು ಮಾತಾಡಲೇಬೇಕಲ್ಲ. ನಾನು ಯಾರೋ ಸಾರ್ವಜನಿಕರು ಮಾತಾಡ್ತಾರೆ, ಮಾತಾಡಬೇಕು, ಕೂತ್ಕೊಂಡು ಮಾತಾಡ್ಬೋದಾಗಿತ್ತು ಅಂದರೆ. ಒಟ್ಟಾರೆಯಾಗಿ ಇವತ್ತು ಪ್ರತಿಭಟನೆ ಅವ್ರು ಪ್ರತಿಭಟನೆಗೆ ಸಾಕ್ಷ್ಯಾಧಾರ ಕೊಡಲಿ. ಅದಕ್ಕೆ ನಾನು ತಪ್ಪು ಮಾಡಿದರೆ ಅದಕ್ಕೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅಲ್ಲಿ ಮುಂದಿನ ದಿನದಾಗ ಮತ್ತೆ ಮಾಡಿ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ.